ದಿನಾಂಕ 27/4/2026ರಿಂದ ದಿನಾಂಕ 29/4/2026ರವರೆಗೆ ಅಧ್ಯಯನ ನಡೆಸಲು ಕಾವೇರಿ ಕೊಳದ ರೈತರು, ಕಾರ್ಮಿಕರು, ರೈತ ಸಂಘಟನೆಯ ಮುಖಂಡರುಗಳು ಒಳಗೂಡಿ ಡ್ಯಾಂಗಳ ವೀಕ್ಷಣೆ, ರೈತರ ಜಮೀನಿನ ವೀಕ್ಷಣೆ ಮತ್ತು ಸಭೆಗಳನ್ನು ನಡೆಸಿ ಫೋಟೋ, ವಿಡಿಯೋ ಮತ್ತು ಇತರೆ ಮಾಹಿತಿಗಳನ್ನು ಸಂಗ್ರಹಿಸಲು ಮುಂದಾಗಿರುವಂತಹ ಸಂಘಟನೆ ಕಾವೇರಿ ನದಿ ರಕ್ಷಣಾ ಸಮಿತಿ ಬೆಂಗಳೂರು. ಕಾವೇರಿ ನದಿ ರಕ್ಷಣಾ ಸಮಿತಿ ಬೆಂಗಳೂರು ವತಿಯಿಂದ ಕಾವೇರಿ ನದಿ ಪ್ರದೇಶಗಳಲ್ಲಿ ಪ್ರವಾಸ ಕೈಗೊಂಡು ಅಧ್ಯಯನ ನಡೆಸಿ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಸಲ್ಲಿಸಲು ಮುಂದಾಗಿದೆ. ಈ ಸಂಘಟನೆಯ ಮುಖ್ಯ ಮಹಾಪೋಷಕರಾಗಿ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾರ್ಗದರ್ಶಕರಾಗಿ ಎನ್ ಗೋಪಾಲಗೌಡ, ಅಧ್ಯಕ್ಷರಾಗಿ HK ರಾಮು ಅವರು ಉಪಸ್ಥಿತರಿದ್ದು, ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ರಾಜಕಾರಣಿಗಳು, ಅನೇಕ ಜನರು ಭಾಗವಹಿಸಿದ್ದು ಪತ್ರಿಕಾಗೋಷ್ಠಿಗೆ ಒಂದು ಮೆರುಗು ನೀಡಿತ್ತು ಅಂತಾನೆ ಹೇಳ್ಬೋದು. 3 ದಿನಗಳ ಕಾಲದ ಪ್ರವಾಸ ಮತ್ತು ಅಧ್ಯಯನ ನಡೆಯಲಿದ್ದು, ಪ್ರವಾಸದ ವೇಳಾಪಟ್ಟಿ ಮತ್ತು ಸ್ಥಳ ವೀಕ್ಷಣೆ ಹಾಗೂ ಸಭೆ ನಡೆಯುವ ಸ್ಥಳಗಳ ವಿವರಗಳು ಈ ರೀತಿ ಇದೆ. ದಿನಾಂಕ 27/4/2026ರಂದು ಬೆಂಗಳೂರಿನಿಂದ ಮಧ್ಯಾಹ್ನ 12:30ಕ್ಕೆ ಹೊರಟು ದುಬಾರೆ, ಪ್ರಕೃತಿಧಾಮ, ಕುಶಾಲನಗರ ಮಾರ್ಗ ಮಧ್ಯೆ ವೀಕ್ಷಿಸಿ ಸಂಜೆ 6 ಗಂಟೆಗೆ ಮಡಿಕೇರಿ ತಲುಪಿ ತಂಗುವುದು. ದಿನಾಂಕ 28/4/2026 ಬೆಳಗ್ಗೆ 8 ಗಂಟೆಗೆ ತಲಕಾವೇರಿಯಲ್ಲಿ ಪೂಜೆ ಮಾಡಿ ಕುಶಾಲನಗರದಲ್ಲಿ ಅಥವಾ ಹಾರಂಗಿಯಲ್ಲಿ 11 ಗಂಟೆಗೆ ಸಾರ್ವಜನಿಕ ಸಭೆ ನಡೆಸುವುದು. ಸಂಜೆ 4 ಗಂಟೆಗೆ ಗೊರೂರು ಹೇಮಾವತಿ ಡ್ಯಾಂ ವೀಕ್ಷಣೆ, ರೈತ ಮುಖಂಡರುಗಳೊಂದಿಗೆ ಸಭೆ, KRS ವೀಕ್ಷಣೆ, ಜಲದರ್ಶಿನಿ ಅತಿಥಿ ಗೃಹದಲ್ಲಿ 5:30ಕ್ಕೆ ಸಭೆ, ರೈತ ಸಂಘದ ಮುಖಂಡರು, ರೈತರು, ಚುನಾಯಿತ ಪ್ರತಿನಿಧಿಗಳು, ಕೂಲಿ ಕಾರ್ಮಿಕರೊಂದಿಗೆ ಸಭೆ ನಡೆಸಿ ಮೈಸೂರಿನಲ್ಲಿ ತಂಗುವುದು. ದಿನಾಂಕ 29/4/2026 ಬೆಳಗ್ಗೆ 9:30 ಗಂಟೆಗೆ ಕಬಿನಿ ಅಣೆಕಟ್ಟೆ ವೀಕ್ಷಣೆ, 11 ಗಂಟೆಗೆ IBಯಲ್ಲಿ ಸಭೆ, ರೈತ ಸಂಘದ ಮುಖಂಡರು, ರೈತರು, ಚುನಾಯಿತ ಪ್ರತಿನಿಧಿಗಳು, ಕೂಲಿ ಕಾರ್ಮಿಕರೊಂದಿಗೆ ಸಭೆ, ಕಬಿನಿಯಿಂದ ನಂಜನಗೂಡು, T ನರಸೀಪುರ, ಶಿಂಷಾ ನೋಡಿಕೊಂಡು ಮೇಕೆದಾಟಿಗೆ ಪ್ರಯಾಣ ವೀಕ್ಷಣೆ ನಂತರ ಸ್ಥಳೀಯರೊಂದಿಗೆ ಸಂಜೆ 4:30ಕ್ಕೆ ಸಭೆಯ ನಂತರ ಬೆಂಗಳೂರಿಗೆ ವಾಪಸ್ಸು ತೆರಳುವುದು. ಬೆಂಗಳೂರು ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, PIL ಸಬ್ಮಿಟ್ ಮಾಡುವ ಬಗ್ಗೆ ಹೊರ ಕಾವೇರಿ ನದಿ ಇನ್ನು ಕೆಲವು ಮುಂತಾದ ಜಾಗಗಳಿಗೆ ಹೋಗಿ ಸ್ಥಳಗಳನ್ನು ವೀಕ್ಷಣೆ ಮಾಡಿಕೊಂಡು ಬಂದು ನಂತರ PIL ಸಬ್ಮಿಟ್ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಸಲಹಾಗಾರರಾಗಿ ಗೋಪಾಲಗೌಡರು ಸಾಹೇಬರು ಮತ್ತೆ ನಮ್ಮ IAS ಆದಂತ ಸೋಮಶೇಖರ್ ಸರ್ ಮತ್ತೆ ವೀರಯ್ಯ ಸರ್ ಮತ್ತೆ ಈ ಒಂದು ಸಮಾರಂಭದ ಮುಖ್ಯ ಕೇಂದ್ರ ಬಿಂದು ಅಂತ ಹೇಳಿ ತಪ್ಪಾಗಲಾದ್ರು ಶ್ರೀ ರಾಮುರವರು ಈಗಾಗಲೇ 1 ವರ್ಷಗಳಿಂದ ಸತತವಾಗಿ ಹೋರಾಡಿಕೊಂಡು ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಸಂಘದ ವತಿಯಿಂದ ಸವಿನಯವಾಗಿ ಕೋರುತ್ತೇನೆ. ಕಾವೇರಿ ನದಿ ರಕ್ಷಣಾ ಸಮಿತಿ ಬೆಂಗಳೂರು ಆಶ್ರಯದಲ್ಲಿ ಕಾವೇರಿ ನದಿ ಪ್ರದೇಶದಲ್ಲಿ 1 ದಿವಸ 2 ದಿವಸ ಪ್ರವಾಸವನ್ನು ಮಾಡಿ ಅಧ್ಯಯನ ಮಾಡಿ ಅಲ್ಲಿನ ಪರಿಸ್ಥಿತಿಯನ್ನು, ಏನು ರೈತರಿಗೆ ಏನು ಸಮಸ್ಯೆ ಆಗಿದ್ದಾರೆ, ಅಣೆಕಟ್ಟಿನಲ್ಲಿ ಏನೇನು ಸೋರ್ಸಸ್ ಇದೆ, ಜೊತೆಗೆ ಕೂಲಿ ಕಾರ್ಮಿಕರು, ರೈತ ಸಂಘಟನೆಗಳು, ಇನ್ನಿತರ ಸಂಘಟನೆಗಳ ಜೊತೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಮೊದಲುಗೊಂಡಂತೆ ಬಹಳಷ್ಟು ಸಮಸ್ಯೆಗಳು ಇತ್ತೀಚಿನ ದಿನದಲ್ಲಿ ನಾವೆಲ್ಲ ನೋಡ್ತಾ ಇದ್ದರು. ಈ ಹಿನ್ನೆಲೆಯಲ್ಲಿ 2018ರಲ್ಲಿ ಕಾವೇರಿ ತೀರ್ಪು ಬಂದು ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಮೇಲ್ಮನವಿಯನ್ನು ಸಲ್ಲಿಸಿದೆ. ಆ ವಿಚಾರದಲ್ಲಿ ನಮ್ಮ ಸಮಿತಿ ನಮ್ಮ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಪೋಷಕತ್ವದಲ್ಲಿ ಮತ್ತೆ ಎನ್ ಗೋಪಾಲಗೌಡರು ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಗೋಪಾಲಗೌಡರ ಮಾರ್ಗದರ್ಶನ, ಹಾಗೆಯೇ ನಮ್ಮ ಹಿರಿಯರಾದಂಥ ವೆಂಕಟರಾಮ್ ಸರ್ ಅವರು, ನೀರಾವರಿ ತಜ್ಞರು ಹಾಗೂ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಅನೇಕ ಬಾರಿ ಕಾವೇರಿ ಸಮಸ್ಯೆ ಬಗ್ಗೆ, ಹಲವಾರು ಅಣೆಕಟ್ಟುಗಳನ್ನ ಸಮಸ್ಯೆಗಳ ಬಗ್ಗೆ, ಕೃಷ್ಣ, ಅಪ್ಪಟ್ಟು, ಮಹದಾಯಿ
ಎಲ್ಲ ವಿಚಾರಗಳಲ್ಲೂ ಪೂರ್ಣವಾದಂತಹ ಮಾಹಿತಿಯನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಮತ್ತು ನ್ಯಾಯಮಂಡಳಿಗಳಿಗೆ ಮನವಿಗಳನ್ನು ಸಲ್ಲಿಸುವಂತ ಎಚ್.ಡಿ. ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳಿಗೆ ಅತ್ಯಂತ ಉಪಯುಕ್ತ ಸಲಹೆ ಸಹಕಾರಗಳನ್ನು ನೀಡ್ತಾ ಹೋಗತಕ್ಕಂಥ ನಮ್ಮ ವೆಂಕಟರಾಮ್ ಸರ್ ಅವರು ಸಹ ನಮ್ಮ ತಿಳಿದುಕೊಂಡಿದ್ದಾರೆ. ಹಾಗೆ ನಮ್ಮ ಹಿರಿಯ IAS ಅಧಿಕಾರಿಗಳು ಡಾಕ್ಟರ್ ಸಿ ಸೋಮಶೇಖರ್ ಅವರು ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳಾಗಿ ಸಾಹಿತ್ಯ ಪರಿಷತ್ತಿನ ಸಂಘಟನೆ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡು ಮುಂಬರುವ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಆಕಾಂಕ್ಷಿಗಳಾಗಿ ಅಧ್ಯಕ್ಷರ ಆಕಾಂಕ್ಷಿಗಳಾಗಿದ್ದಾರೆ. ಅವರು ಒಳ್ಳೆಯ ಉತ್ತಮ ಸೇವೆಯನ್ನು ಮಾಡ್ಕೊಂತ ಬಂದಿದ್ದಾರೆ. ಶ್ರೀ ನಿರ್ಮಲಾನಂದ ಮತ್ತು ಸ್ವಾಮೀಜಿಯವರ ಆಶೀರ್ವಾದದಲ್ಲಿ H.K. ರಾಮು ಅವರ ನೇತೃತ್ವದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಗೋಪಾಲಗೌಡ ಅಧ್ಯಕ್ಷತೆಯಲ್ಲಿ ಮತ್ತು ನೀರು ನಿರ್ವಹಣೆ ತಜ್ಞರಾಗಿರುವ ನೇತೃತ್ವದಲ್ಲಿ ಕಳೆದ 2 ವರ್ಷಗಳಿಂದ ಈ ಸಮಸ್ಯೆಯನ್ನು ಗಂಭೀರವಾಗಿ ತಗೊಂಡು ಸುಮಾರು 10-15 ಬಾರಿ ಸಭೆ ನಡೆಸಿ ತಜ್ಞರನ್ನು ಸಂಪರ್ಕಿಸಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಸರ್ಕಾರ 2018ರ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕಾದಂಥದ್ದು ಮತ್ತು ಕುಡಿಯುವ ನೀರಿನ ಬಗ್ಗೆ ಗಂಭೀರವಾದ ಸಮಸ್ಯೆಯನ್ನು ತಗೋಬೇಕಾದ ಸರ್ಕಾರದ ಪ್ರಮುಖ ಜವಾಬ್ದಾರಿ. ಸರ್ಕಾರ ವಿಫಲ ಆದ್ದರಿಂದ ಈ ಗಂಭೀರವಾದ ಸಮಸ್ಯೆಯನ್ನು ಗ್ರಾಮೀಣ ರಕ್ಷಣಾ ಸಮಿತಿ ಕೈಗೊಂಡಿದೆ. ಈಗಾಗಲೇ ಅನೇಕ ತಜ್ಞರೊಡನೆ ಚರ್ಚೆ ಮಾಡಿದೆ. ಇದೀಗ 3 ದಿವಸಗಳ ಕಾಲ ರೈತರನ್ನು ನೇರವಾಗಿ ಸಂಪರ್ಕಿಸುವ ಮುಖಾಂತರ ಸ್ಥಳದಲ್ಲಿ ಅವರ ಸಮಸ್ಯೆಗಳನ್ನು ಆಲಿಸುವ ಮುಖಾಂತರ ಅವರ ಜೊತೆ ಸಂವಾದವನ್ನು ಮಾಡುವ ಮುಖಾಂತರ ಮತ್ತಷ್ಟು ಸಮಸ್ಯೆಗಳನ್ನು ಕ್ರೋಢೀಕರಿಸಿ ತಜ್ಞರ ಸಮಿತಿಯನ್ನು ಚರ್ಚಿಸಿ ರಿವ್ಯೂ ಪೆಟಿಷನ್ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಲೇಬೇಕಾಗಿದೆ. ಯಾವುದೋ ಒಂದು ಕಾಲದಲ್ಲಿ ನೀರು ಜಾಸ್ತಿ ಆಯಿತು ನಮ್ಮ ರಾಜ್ಯಕ್ಕೆ. ಒಂದು ಕೃಪೆ ತೋರಿಸಲಿಕ್ಕೋಸ್ಕರಾಗಿ ತಮಿಳುನಾಡಿಗೆ ನೀರು ಬಂದಿದೆ. ಅದನ್ನೇ ಅವರು ತಮ್ಮ ಹಕ್ಕಾಗಿ ಪರಿಗಣಿಸಿಕೊಂಡು ಎಲ್ಲಿ ನದಿಗಳು ಹುಟ್ಟುತ್ತವೋ ಯಾವ ರಾಜ್ಯಕ್ಕೆ ಪ್ರಮುಖವಾಗಿ ನೀರಿನ ಸೌಲಭ್ಯ ಆ ಸಮಸ್ಯೆಯನ್ನು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ತಮಿಳುನಾಡಾಗಲಿ ಕೂಡ ಮಾನವೀಯತೆ ಆಧಾರದ ಮೇಲೆ ಪರಿಶೀಲಿಸಿದೆ. ಇವತ್ತು ತೀರ್ಪು 2018ರ ಕುರಿತು ಕರ್ನಾಟಕ ರಾಜ್ಯದ ಜನರಿಗೆ ಮಾಹಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಕಾವೇರಿ ನದಿ ರಕ್ಷಣಾ ಸಮಿತಿ 3 ದಿವಸಗಳ ಪ್ರವಾಸವನ್ನು ಕೈಗೊಂಡಿದೆ. ಈ ಪ್ರವಾಸದ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳನ್ನು ದೃಢೀಕರಿಸಿ ಚರ್ಚೆ ಮಾಡಿ ಮತ್ತೆ ತಜ್ಞರ ಜೊತೆ ಚರ್ಚಿಸಿ ಸುಪ್ರೀಂ ಕೋರ್ಟ್ನಲ್ಲಿ ರಿವ್ಯೂ ಪಿಟಿಷನ್ ಹಾಕುವಂಥ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಬಹುಶಃ ನಮ್ಮ ಹೋರಾಟ ಫಲಿತಾಂಶವನ್ನು ಕೊಡುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಕಾರಣ ಈ ಸಮಿತಿಯಲ್ಲಿ ನ್ಯಾಯಾಧೀಶರಿದ್ದಾರೆ, ಅನೇಕ ನಿವೃತ್ತ ವಕೀಲರ ನಿಂದನೆ ಇದೆ, ನಿವೃತ್ತ IAS ಅಧಿಕಾರಿಗಳಿದ್ದಾರೆ. ಈ ಸಮಿತಿ ಕೊಡುವಂಥ ಸಲಹೆ ಮೇರೆಗೆ ನಾವು ಪುನರ್ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸುವ ಮುಖಾಂತರ ಕರ್ನಾಟಕದ ಜನರಿಗೆ ಕನಿಷ್ಠ ಕುಡಿಯುವ ನೀರಿನ ಸೌಲಭ್ಯಕ್ಕಾದರೂ ಕೂಡ 70 TMC ಕೊಡಲೇಬೇಕು ಅನ್ನುವಂಥ ಒತ್ತಾಯವನ್ನು ವಾದವನ್ನು ಸುಪ್ರೀಂ ಕೋರ್ಟಿಂದ ಮಂಡಿಸಿ ಹೊಸ ನ್ಯಾಯ ದೊರಕಿಸ್ಕೊಡ್ತೇವೆ ಎನ್ನುವ ನಂಬಿಕೆ ನಮಗಿದೆ. ಜನತೆ